ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಗುರು. ನಾನು ವಾರದ ಪೂರ್ತಿ ಕೆಲಸ ಮಾಡ್ತೀನಿ ಗುರು, ಆದರೆ ಒಂದು ದಿನವೂ ನನಗೆ ರೆಸ್ಟ್ ಬೇಕೇ ಬೇಕು. ಆದರೆ ಆ ರೆಸ್ಟ್ ದಿನಲ್ಲೂ ನಮ್ಮ ಫ್ರೆಂಡ್ ಫೋನ್ ಹಾಕ್ತಾರೆ, ಅಲ್ಲೋಗೋಣ ಇಲ್ಲೋಗೋಣ ಬಾರೋ ಇಲ್ಲೋಗೋಣ ಅಂತಾರೆ. ಆದರೆ ಹೋಗೋಣ ಅಂತ ಅಂದರೆ ಅದು ಅವರು 2 ದಿನ 3 ದಿನ ಹೋಗೋಣ ಅಂತಾರೆ. ಒಂದು ದಿನದಲ್ಲಿ ಏನೂ ಮಜಾ ಮಾಡೋಕ್ಕಾಗಲ್ಲ ಕಣೋ, 2 ದಿನ 3 ದಿನ ಹೋಗಲೇಬೇಕು, ಹೋದ್ರೇ ಮಜಾ ಮಾಡೋಕ್ಕಾಗೋದು ಅಂತಾರೆ. ಅಂಥವ್ರಿಗೆ ಈ ವಿಡಿಯೋ. ನಮಗೆ ವಾರ ಪೂರ್ತಿ ಕೆಲಸ ಮಾಡಿ ನಂಗೆ ಸಿಗೋದಲ್ಲಿ ವಾರದಲ್ಲಿ ಒಂದೇ ದಿನ ರಜೆ, ಅದು ಭಾನುವಾರ ಮಾತ್ರ ಗುರು. ನಂಗೆ ಭಾನುವಾರ ರೆಸ್ಟು ಬೇಕು, ಹಾಗೆ ನಾನು ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರಲೇಬೇಕು ಅನ್ನೋರಿಗೆ ಮಾತ್ರ ಈ ವಿಡಿಯೋ. ಅಂದರೆ ಬೆಂಗಳೂರಿಂದ ನಾನು ನಿಮಗೆ 70 ಕಿಲೋಮೀಟ್ರ್ 80 ಕಿಲೋಮೀಟ್ರ್ ದೂರದಲ್ಲಿರುವಂಥ ಇವತ್ತು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬೆಂಗಳೂರಿಂದ ಬರ್ತಿದ್ದಂಗೆ ನಿಮಗೆ ಹುಲಿಯೂರು ದುರ್ಗಕ್ಕೆ ಹೋಗೋಕ್ಕೆ ಒಂದು ರೋಡ್ ಬರುತ್ತೆ. ಸೊ ಆ ಲೆಫ್ಟ್ ರೋಡ್ ಅಂದರೆ ಮೈಸೂರು ರೋಡು, ಆ ರೋಡಿಗೆ ನೀವು ಲೆಫ್ಟ್ ತೊಗೊತಿದ್ದಂಗೆ ಲೆಫ್ಟಲ್ಲಿ ಒಂದು ಹೋಟ್ಲು ಬರುತ್ತೆ. ಈ ಹೋಟ್ಲು ಮಾತ್ರ ಮಿಸ್ ಮಾಡೋಕೆ ಹೋಗಬೇಡಿ. ಹೋಟ್ಲ್ ಹೆಸರು ಬಂದು ಹೋಟೆಲ್ ಚಾಮುಂಡೇಶ್ವರಿ ಅಂತ. ಅಲ್ಲಿ ಹೋಗಿ ಒಂದು ಇಡ್ಲಿ ಹಾಫ್ ರೈಸು 2 ವಡೆ ತಿನ್ಕೊಬನ್ನಿ. 50 ರೂಪಾಯಿನ ತೊಗೊತಾರೆ. ಆದರೆ ಮಸ್ತು ತಿಂಡಿ ಸಿಗುತ್ತೆ ನಿಮಗೆ. ಅಲ್ಲಿ ತಿಂಡಿ ಮಾಡ್ಕೊಂಡು ನೆಕ್ಸ್ಟ್ ಹಂಗೆ ರಪ್ಪ ಅಂತ ಬರ್ತಾಯಿರಿ. ಸಂತೆ ಮಾತೂರು ಅಂತ ಒಂದು ಊರು ಬರುತ್ತೆ. ಆ ಸಂತೆ ಮಾತೂರು ಊರಲ್ಲಿ ನೀವು ರೈಟ್ ತೊಗೊತಿದ್ದಂಗೆ ಅಲ್ಲಿಂದ ಒಂದು 2 ರಿಂದ 3 ಕಿಲೋಮೀಟ್ರ್ ಒಳಗಡೆ ಬರಬೇಕು. ನೋಡಿ ಇದೇ ರೋಡು. ಈ ರೋಡಿಂದ ನೀವು ಫುಲ್ಲು ಸ್ಟ್ರೈಟ್ ಹೋದರೆ ಮೋದೂರ್ಗೆ ಹೋಗ್ತೀರಾ. ಬಟ್ ಇಲ್ಲಿ ನಿಮಗೆ ಒಂದು ಲೆಫ್ಟ್ ಬರುತ್ತೆ. ಈ ರೋಡು ಹಿಂಗೆ ಸ್ಟ್ರೈಟ್ ಬರ್ತಿದ್ದಂಗೆ ಲೆಫ್ಟ್ ಬರುತ್ತೆ. ಸೊ ಈ ಲೆಫ್ಟ್ ತೊಗೊಂಡು ನೀವು ಹೋದರೆ ನಿಮಗೆ ಡೆಸ್ಟಿನೇಷನ್ ಸಿಗುತ್ತೆ. ನೋಡ್ತಾ ಇದ್ದೀರಲ್ಲ ಆಫ್ ರೋಡು. ಸೊ ಇಲ್ಲಿಂದ ನಿಮಗೆ ಒಂಥರ ಆಫ್ ರೋಡ್ ಥರ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಮೇ ಬಿ ಇಲ್ಲಿ ನಿಮಗೆ ಕಾರ್ಗಳ ಹೋಗೋದಿಲ್ಲ. ಸೊ ಕಾರ್ಗಳು ಹೋಗ್ಬೋದು, ಬಟ್ ಆಫ್ ರೋಡ್ ಕಾರ್ಗಳು 4x4 ಕಾರ್ಗಳಾಗಿರ್ಬೋದು, ಜಿಪ್ಸಿಗಳಾಗಿರ್ಬೋದು, ಜೀಪ್ ಆಗಿರ್ಬೋದು, ಈ ಗಾಡಿಗಳೆಲ್ಲ ಆರಾಮಾಗಿ ನೀವು ಇಲ್ಲಿ ಟ್ರೈ ಮಾಡ್ಬೋದು. ಸೊ ಆರಾಮಾಗಿ ಹತ್ತಿಸ್ಕೊಂಡು ನೀವು ಹೋಗ್ಬೋದು. ಇಲ್ಲಿ ಫುಲ್ಲು ಆಫ್ ರೋಡು. ಅಲ್ಲಿ ಮೇಲ್ಗಡೆ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಅದೇ ನಿಮಗೆ ಟಾಪ್ ವ್ಯೂ. ಸೊ ಇಲ್ಲಿಂದ ನಾವು ಸುತ್ತ ಹಾಕ್ಕೊಂಡು ಅಲ್ಲಿಗೆ ಹೋಗಬೇಕಾಗುತ್ತೆ. ಬೈಕ್ಗಳಿಗೆಲ್ಲ ಆರಾಮಾಗಿ ಹೋಗ್ಬೋದು ಗುರು. ಆರಾಮಾಗಿ ನೀವು ಬೈಕಲ್ಲಿ ಒಂದು ಮಿನಿ ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೋದು. ಅಂದರೆ ತುಂಬ ದೂರ ಆಫ್ ರೋಡ್ಗಳು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಸೊ ಇರೋದ್ರಲ್ಲಿ ನೀವು ಒಳ್ಳೆ ಆಫ್ ರೋಡ್ ಮಾಡ್ಬೋದು. ಹಾಗೆಯೇ ನಿಮಗೆ ಇಲ್ಲಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಫುಲ್ ಎಲ್ಲ ಆ ಕಡೆ ಈ ಕಡೆ ನಿಮಗೆ ಫುಲ್ಲು ಎಲ್ಲ ನೇಚರ್ ಇರೋದ್ರಿಂದ ನೀವು ಎಲ್ಲಿ ಬೇಕಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು, ಬೆಂಗಳೂರಲ್ಲಿ ಏನು ಕಾರ್ಬನ್ ಡೈಆಕ್ಸೈಡ್ ಆ ಗಬ್ಬು ಗಾಳಿ ಕುಡ್ದು ಜೀವನ ಎಲ್ಲ ಬೇಸತ್ತೋಗಿರ್ತೀರಲ್ಲ, ಅಂಥವ್ರು ಬನ್ನಿ ಈ ಕಡೆ. ಸ್ವಲ್ಪ ಒಳ್ಳೆ ಗಾಳಿ ತೊಗೊಂಡು ಸ್ವಲ್ಪ ಆರಾಮಾಗಿ ಒಂದು ಎಂಜಾಯ್ ಮಾಡ್ಕೊಂಡು ಫ್ರೆಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ. ಸೊ ನೋಡಿ ಆ ಕಡೆಯಿಂದ ಈ ಕಡೆ ನೋಡಿದ್ರೂ ವ್ಯೂ ಇರುತ್ತೆ, ಈ ಕಡೆ ನೋಡಿದ್ರೂ ವ್ಯೂ ಇರುತ್ತೆ. ಸೊ ಇದು ಬಂದು ಒಂದು ಬೆಟ್ಟ. ಈ ಬೆಟ್ಟದ ಮೇಲ್ಗಡೆ ನಾವು ಹತ್ಕೊಂಡು ಹೋಗಬೇಕು ಅಂದರೆ ಸೊ ಅದು ಒಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಗುರು. ಈಗ ಥ್ರಿಲ್ ಮಾಡೋದಕ್ಕೆ, ನಾವು ಅಡ್ವೆಂಚರ್ ಮಾಡೋದಕ್ಕೆ, ಇಲ್ಲಾಂದರೆ ನಾವು ಏನಾದರೂ ಒಂದು ಹೊಸ ರೀತಿಯಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ನಾವು ಎಲ್ಲೆಲ್ಲೋ 1000 ಕಿಲೋಮೀಟ್ರ್ ದೂರ ಹೋಗಬೇಕಾಗಿಲ್ಲ. ಜಸ್ಟ್ 80 ಕಿಲೋಮೀಟರ್ಸ್ ಬಂದರೆ ಸಾಕು ನಿಮಗೆ. ನೀವು ಒಳ್ಳೆ ಥ್ರಿಲ್ಲಿಂಗ್ ಮಾಡ್ಬೋದು, ಒಳ್ಳೆ ಅಡ್ವೆಂಚರ್ ಮಾಡ್ಬೋದು. ಯಾರೂ ಇಲ್ಲ ಗುರು, ಒಬ್ಬರು ಇಲ್ಲ ಜನ. ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಪ್ಲೇಸು ಇನ್ನೂ ಅಂಡರ್ ರೇಟೆಡ್ ಅಂದರೆ ತಪ್ಪಾಗೋದಿಲ್ಲ. ಯಾಕಪ್ಪ ಅಂತಂದರೆ ಯಾರು ಈ ಪ್ಲೇಸ್ನ ಅಷ್ಟು ಗೊತ್ತಿಲ್ಲ. ಅಂದರೆ ಇಲ್ಲಿ ಲೋಕಲ್ ಇರೋರಿಗೆ ಗೊತ್ತಿರುತ್ತೆ, ಆದರೆ ಬೇರೆ ಹೊರಗಡೆಯಿಂದ ಬರೋರಿಗೆ ಕೆಲವೊಂದು ಓವರ್ ಹೈಪ್ ಜಾಗಗಳಿಗೆ ಪ್ರಿಫರ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅಂದರೆ ಅಲ್ಲಿ ಏನು ಇರೋದಿಲ್ಲ, ಆದರೂ ಅವರು ಓವರ್ ಹೈಪ್ ಇರೋ ಜಾಗದಲ್ಲಿ ಹೋಗಿ ಪ್ರಿಫರ್ ಮಾಡ್ತಾರೆ. ಸೊ ಈ ಜಾಗನೆಲ್ಲ ಜನ ಮರ್ತು ಬಿಡ್ತಾರೆ. ಕ್ಲೀನ್ ಆಫ್ ರೋಡು ಗುರು. ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ. ಸೊ ನೋಡ್ತಾ ಇರ್ಬೋದು ಸುತ್ತಮುತ್ತ ವ್ಯೂ ಯಾವ ಥರ ಐತೆ ಅಂತ ಗುರು. ಸೀರಿಯಸ್ ಆಗಿ ನೆಕ್ಸ್ಟ್ ಲೆವೆಲ್ ಆಗಿ ಐತೆ ಅಂತ ಅಂದ್ಕೊಳ್ಳಿ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಕಡೆ ಫುಲ್ಲು ಗ್ರೀನರಿ ಗುರು. ಮತ್ತು ಇಲ್ಲಿ ನನ್ನ ಹಿಂದೆ ದೇವಸ್ಥಾನ ಕೂಡ ಇದೆ. ಆ ದೇವಸ್ಥಾನ ನಾನು ಹೇಳ್ತೀನಿ ಯಾವುದಪ್ಪ ದೇವಸ್ಥಾನ ಅಂತ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಎಕ್ಸ್ಪ್ಲೋರ್ ಮಾಡಿಬಿಡೋಣ. ನೋಡಿ ಸುತ್ತಮುತ್ತ ಫುಲ್ಲು ಗ್ರೀನರಿಗೂ ಪ್ರದೇಶ ಗುರು. ಇದೆಲ್ಲ ಫುಲ್ಲು ಗ್ರೀನಾಗೈತೆ ನೋಡಿ. ಅಲ್ಲಿ ಮುಂದೆ ನೋಡ್ತಾ ಇದ್ದೀರಲ್ಲ, ಅಲ್ಲೊಂದು ಕೆರೆ ಐತೆ. ಮತ್ತು ನಿಮಗೆ ಈ ಸುತ್ತಮುತ್ತ ಏನು ನೋಡ್ತಾ ಇದ್ದೀರಾ, ಈ ಸುತ್ತಮುತ್ತ ಇದೊಂಥರ ಯಾವ ಥರ ಅಂತ ಅಂದರೆ ನಿಮಗೆ ನಾನು ಯಾವ ರೀತಿಯಲ್ಲಿ ಹೇಳ್ತೀವಿ ಅಂದರೆ ಐಲ್ಯಾಂಡ್ ರೀತಿಯಲ್ಲಿ ಇರುವಂಥದ್ದು. ಬಟ್ ಐಲ್ಯಾಂಡಿಗೆ ಸುತ್ತಮುತ್ತ ವಾಟರ್ ಇರುತ್ತೆ, ಮಧ್ಯದಲ್ಲಿ ಮಾತ್ರ ಅದು ಲ್ಯಾಂಡ್ ಇರುತ್ತೆ. ಬಟ್ ಇದು ಐಲ್ಯಾಂಡ್ ರೀತಿ. ಬಟ್ ಇದಕ್ಕೆ ಏನಂತಾರೋ ನನಗೆ ಗೊತ್ತಿಲ್ಲ. ಇದಕ್ಕೆ ನಾನೇನಾದರೂ ಹೊಸದಾಗಿ ಹೆಸರು ಇಡಬೇಕಾಗುತ್ತೆ. ಸದ್ಯಕ್ಕೆ ನಾನು ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಸುತ್ತಮುತ್ತ ಗ್ರೀನರಿ ಫಾರೆಸ್ಟ್ ಬರುತ್ತೆ ನಿಮಗೆ. ಸೊ ಆ ಫಾರೆಸ್ಟ್ ಮಧ್ಯದಲ್ಲಿರುವಂಥದ್ದು ಈ ಪ್ಲೇಸು. ಅಮ್ಮ ಇಲ್ಲಿ ಇದರಲ್ಲಿ ನೀರು ಖಾಲಿ ಆಗಲ್ವಾ? ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ. ಇದುವರೆಗೂ ಕಂಡೇ ಇಲ್ಲ ಯಾರೂ.
ಹಾಂ ಈಜಾಡೋದು ಮಾತ್ರ ಈಜಾಡ್ಕೊಂಡ್ ಬರ್ಬೋದು. ತಿರ್ಗಿ ಇದು ಆಳ ಮಾತ್ರ ಎಷ್ಟಾದೆ ಆಳ ಅಂತ ನೋಡ್ದರೆ ಇಲ್ಲ. ಈಜಾಡ್ಬೋದಾ? ಈಜಾಡ್ಬೋದು. ಈಜ್ ಬಂದೋರಿ ಮಾತ್ರ ಅಷ್ಟೇ. ಈಜ್ ಬರ್ದಿದ್ದವ್ರಿಗೆ ಏನಿಲ್ಲ. ಒಳಗೆ ತುಂಬಾ ಆಳ ಇದೆ. ತುಂಬಾ ಏನು ಆಳಲ್ಲ, ಅದು ದೇವ್ರು ಇದಾಗದು ಒಳಗೆ. ಅಂದ್ರೆ ಇದು ಯಾರೋ ಆಗಿನ ಕಾಲದಲ್ಲಿ ದೇವ್ರು ಹೊತ್ಕೊಂಡೋಗಿ ಅಷ್ಟು ಅಗಲಕ್ಕೂ ತೊಟ್ಲಿದ್ದಂಗೆ ಅದಂತೆ ದೇವ್ರು. ಅದ್ರೊಳಗೆ ತೊಟ್ಲೊಳಗೆ ಅದು ಇಲ್ಲಿ ಒಂದು ಬಸವಣ್ಣನ ದೇವಸ್ಥಾನ ಅದು ಇನ್ನು ಅರ್ಧಲ್ಲಿ ಎದ್ದಾಗ ಅತ್ಯಾರು ಎಳೆಯಣ್ಣಾಗ ಇದು ಎದ್ದಿ ನೋಡ್ತದಂತೆ. ಈ ದೇವ್ರು ಆ ದೇವ್ರನ್ನ ನೋಡುತ್ತಂತ. ಭಾರಿ ಕಂಡಿಸ್ತಾನೆ ಇದು ದೇವ್ರು ಅಂದ್ರೆ. ಸರಿ ಸರಿ ಗೈಸ್, ನೋಡಿದ್ರಲ್ಲ ನೀವು, ಈಜು ಕೂಡ ಆಡ್ಬೋದು ಗುರು ಇಲ್ಲಿ. ಇದು ವಿಷಯ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ನೀವು ವರ್ಷದಲ್ಲಿ ಯಾವಾಗಾದರೂ ಬನ್ನಿ, ಅಂದರೆ ವರ್ಷದಲ್ಲಿ 365 ದಿನ ನೀವು ಯಾವಾಗ ಬಂದ್ರೂ ಇಲ್ಲಿ ನಿಮಗೆ ನೀರು ಖಾಲಿ ಆಗೋದೇ ಇಲ್ಲ. ನೋಡಿ ಈ ಸೊನೆಯಲ್ಲಿ ನಿಮಗೆ ನೀರು ಖಾಲಿ ಆಗೋದಿಲ್ಲ. ಆಮೇಲೆ ಈಜು ಕೂಡ ಆಡ್ಬೋದು ಗುರು. ಅಂದರೆ ಇದು ನೀರು ಬಂದು ಯಾವುದೋ ಆರ್ಟಿಫಿಷಿಯಲ್ ಆಗಿರ್ಬೋದು, ಇಲ್ಲ ಮಳೆಯಲ್ಲಿ ಬಂದಿರೋಂಥ ನೀರು ಆಗಿರಲ್ಲ. ಯಾಕೆಂದರೆ ಮಳೆ ಬರುತ್ತೆ, ಮಳೆ ಬಂದು ಮತ್ತೆ ನಿಂತೋಗುತ್ತೆ. ಬಟ್ ಮಳೆ ಇಲ್ಲ ಅಂದ ಟೈಮಲ್ಲೂ ಈ ಸೊನೆಯಲ್ಲಿ ನಾವು ನೀರು ನೋಡ್ಬೋದು. ಸೊ ನೀರು ನೋಡಿ, ಅಂದರೆ ಈ ಕಡೆ ಸ್ವಲ್ಪ ಕಲರ್ ಸ್ವಲ್ಪ ಡಾರ್ಕ್ ಆಗಿದೆ, ಬಟ್ ಅಲ್ಲಿ ಮುಂದೆ ಹೋಗ್ತಾ ಅಲ್ಲೂ ನೋಡೋಣ ಅಲ್ಲಿ ಯಾವ ಥರ ಇದೆ ಅಂತ. ಬಟ್ ಈಜು ಆಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಜು ಆಡಿರ್ತಾರೆ. ಯಾಕೆ ಅಂತಂದರೆ ಅಷ್ಟೊಂದೇನು ಕೆಟ್ಟ ನೀರಲ್ಲೇ ಜನ ಇದು ಮಾಡೋದ್ರಂಥದ್ರಲ್ಲಿ. ನಮ್ಮ ಲಾಸ್ಟು ಇದ್ರಲ್ಲಿ ನೋಡ್ದೋ ಮಹಾಕುಂಭ ಮೇಳಕ್ಕೆ ನಿಮ್ಗೆ ಕರ್ಕೊಂಡು ಹೋದೆ. ಅಲ್ಲಿ ನೀರುಗಳನ್ನ ನಿಮಗೆ ತೋರಿಸ್ತೀವಿ ಯಾವ್ಯಾವ ರೀತಿ ಗುರು ನೀರು ಇದ್ದಿದ್ದಲ್ಲಿ. ಅಂಥ ನೀರಲ್ಲೂ ಅಂಥ ಗಲೀಜಲ್ಲಿದ್ರೂ ಜನ ಬಿಡಲಿಲ್ಲ. ನುಗ್ಲು ಮಾಡ್ಕೊಂಡು ಅಲ್ಲೂ ಹೊಡೆದಾಡ್ಕೊಂಡು ಎಷ್ಟು ಜನ ಸತ್ತೋದ್ರು ಗುರು. ಈಗ ಬರೀ ಅಲ್ಲಿ ಹೋಗಿ ಮುಳುಗಿ ಬರಬೇಕು ಅಂತ ಎಷ್ಟು ಕೋಟ್ಯಾಂತರ ಜನ ಹೋದ್ರು ಅಲ್ಲಿ. ನೀವು ನಿಮಗೆ ಗೊತ್ತಾನೆ ಅಂಥದ್ರಲ್ಲಿ ಈ ನೀರೇನು ಅಷ್ಟೊಂದು ಕೆಡ್ತಲ್ಲ. ನೋಡಿ ಮರ ನೋಡಿ ಇಲ್ಲಿ ಯಾವ ರೀತಿ ಬೆಳ್ಕೊಂಡೈತೆ ಅಂತ. ಕ್ಲೀನಾಗೆ ಅದು ಎಷ್ಟು ಬೇರೆ ಅದು ಎಲ್ಲೆಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೋ ಅದು ಗೊತ್ತಿಲ್ಲ. ನೋಡಿ ಮರ ನೋಡಿ ಎಷ್ಟು ಕ್ಲೀನಾಗಿ ಬಂದೈತಿದೆ. ನೋಡಿ ಇದು ದೇವಸ್ಥಾನ ಬಂದು ನಾನು ನಿಮ್ಗೆ ಹೇಳಿಲ್ಲ ಯಾವ ದೇವಸ್ಥಾನ ಅಂತ. ಇದು ಹರೇಶಂಕರ ಗುಡ್ಡದ ದೇವಸ್ಥಾನ ಅಂತ ಹೇಳ್ಬಿಟ್ಟಿದ್ದು. ಸೊ ಇಲ್ಲಿ ಶಿವನ ದೇವಸ್ಥಾನ ನಾವಿಲ್ಲಿ ನೋಡ್ಬೋದು. ಸೊ ಆ ಅಜ್ಜಿ ಹೇಳ್ದಂಗೆ ಇಲ್ಲಿ ಒಳಗಡೆ ಶಿವನ ಅದೇನೋ ಲಿಂಗ ಏನೋ ಇದೆ ಅಂತ ಏನೋ ಹೇಳಿದ್ರಲ್ಲ. ಸೊ ಅದೇ ರೀತಿಲಿ ಇಲ್ಲಿ ಕೂಡ ಶಿವನ ಉದ್ಭವ ಮೂರ್ತಿ ನಾವು ನೋಡ್ಬೋದು. ಗುರು ಇವತ್ತು ಶನಿವಾರ ಅಂತ ನಿಮ್ಗೆ ಏನಾದರೂ ಅನಿಸ್ತಾ ಇದ್ದ? ಸ್ವಲ್ಪನಾದರೂ ನಿಮಗೆ ಇವತ್ತು ಶನಿವಾರನಪ್ಪ ಅಂತ ಅನಿಸ್ತಾ ಇದೆಯಾ? ನಿಜವಾಗ್ಲೂ ಈ ಪ್ಲೇಸು ಹೆವಿ ಅಂಡರ್ ರೇಟೆಡ್ ಗುರು. ಒಬ್ಬರು ಜನ ಇರಲ್ಲ ಅಂದರೆ ನೀವು ನಂಬ್ತೀರಾ ಗುರು? ಈ ಪ್ಲೇಸು ತುಂಬ ದೂರನೂ ಇಲ್ಲ, ಬರೀ 80 ಕಿಲೋಮೀಟ್ರ್. ನೀವು ಕುಣಿಗಲಿಂದ ಬರ್ತೀನಿ ಅಂದರೆ ಬರೀ 13 ಕಿಲೋಮೀಟ್ರ್ ಅಷ್ಟರಲ್ಲಿ ನೀವು ಬಂದೇ ರೀಚ್ ಆಗ್ಬಿಟ್ಟಿರ್ತೀರ. ಆರಾಮಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಗೆ ಹೇಳಿದೆ ಗೊತ್ತಾ ನಾನು ಒಳ್ಳೊಳ್ಳೆ ಫೋಟೋಶೂಟ್ಗಳನ್ನ ಮಾಡ್ಬೋದು ಅಂತ. ನೋಡಿ ಅಲ್ಲಿ ಇದ್ರ ಮೇಲೆ ನಿಂತ್ಕೊಂಡು ಒಳ್ಳೊಳ್ಳೆ ಫೋಟೋಶೂಟ್ ಮಾಡ್ಕೋಬೋದು, ಹಾಗೆ ವೀಡಿಯೋ ಶೂಟ್ಗಳು ಮಾಡ್ಬೋದು. ಸೊ ನೋಡಿ ಇದೇ ದೇವಸ್ಥಾನ. ಫಸ್ಟ್ ಇದನ್ನೆಲ್ಲ ನಿಮಗೆ ತೋರಿಸ್ಬಿಡ್ತೀನಿ, ಆಮೇಲೆ ಆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ದೇವಸ್ಥಾನ ಒಳಗಡೆ ಕ್ಲೋಸ್ ಆಗಿದೆ. ಈ ಹೊರಗಡೆ ಅಂದರೆ ನಿಮ್ಗೆ ಯಾವ ಥರ ವ್ಯೂ ಎಲ್ಲ ತೋರಿಸ್ಬಿಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಈ ಸೊನೆ ತೋರಿಸ್ಬಿಡ್ತೀನಿ ಯಾವ ಥರ ವ್ಯೂ ಇದೆ ಅಂತ. ನಿಮಗೊಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಹಾಕ್ಬಿಟ್ಟು ನಿಮಗೊಂದು ಕ್ಲಿಪ್ ಹಾಕ್ತೀನಿ, ಇವಾಗ ನೋಡ್ಕೊಂಬನ್ನಿ. ನೋಡಿ ಗಾಯ್ಸ್, ಮರ ನೋಡಿದ್ರಲ್ಲ ಹೆಂಗೈತೆ? ಫುಲ್ಲು ಹಳೇ ಇದು ಸಿಕ್ಕಾಪಟ್ಟೆ ತುಂಬ ಹಳೇ ಮರ ಅಂತ ಕಾಣಿಸುತ್ತೆ. ನೋಡಿ ಈ ಮರ ಹೆಂಗೆ ಬೆಳೆದೈತೆ ಅಂದರೆ ಗುರು, ಇದು ನೋಡಿರಿ ಇಲ್ಲಿ ಯಾರೋ ನೋಡಿ ಬಂದು ಕುಬೇರನ ದೇವರು ವಿಗ್ರಹ ಕೂಡ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾರೆ. ನೋಡಿರಿ ಈ ಮರ ಯಾವ ಥರ ಐತೆ ಅಂದರೆ ನೋಡಿ, ಇಲ್ಲಿ ಆರಾಮಾಗಿ ಕೂತ್ಕೋಬೋದು ನೀವು. ಇಲ್ಲೊಂದು ಆರಾಮಾಗಿ ಒಂದು ಯಾವ್ದಾರ ಒಂದು 10 ಜನ ಟೀಮ್ ಬಂದರೆ ನೋಡಿ ಹಿಂಗೆ ಕೂತ್ಕೊಂಡು ಆರಾಮಾಗಿ ಇಲ್ಲಿ ಮುಂದೆ ಕಾಣೋವಂಥ ವ್ಯೂ ನೋಡ್ಕೊಂಡು ಆರಾಮಾಗಿ ಒಳ್ಳೆ ಫೋಟೋಶೂಟ್ ಮಾಡ್ಕೊಂಡು ಇಲ್ಲಿಂದ ನೋಡಿ ಒಳ್ಳೆ ವ್ಯೂಗಳು ಕಾಣುತ್ತೆ ಗುರು. ನೋಡಿ ಆಮೇಲೆ ಈ ಮರಗಳು ನೋಡಿ ಯಾವ್ಯಾವ ರೀತಿಲಿ ಆ ಮರ ಎಷ್ಟು ಮುಂದೆ ಬಂದೈತೆ ಅಂದರೆ ಸ್ಟ್ರೈಟ್ ಬೆಳಿಬೇಕಾಗಿತ್ತು ಈ ಮರ, ಗೊತ್ತಿಲ್ಲ ನೋಡಿ ಅದೇನೋ ನೆರಳಿಗೋಸ್ಕರ ಈ ರೀತಿ ಬಂದುಬಿಟ್ಟಿದೆ. ಸೊ ಇಲ್ಲಿಂದ ಇಷ್ಟೂರಿಂದ ಹೋಗಿ ತೋರಿಸ್ಬಿಡ್ತೀನಿ ನಿಮಗೆ. ಚಿಕ್ಕ ಮೀನುಗಳು ನಮಗೆ ಇಲ್ಲಿ ನೋಡ್ಬೋದು ಇವರು, ಚಿಕ್ಕ ಮೀನು. ಆಮೇಲೆ ಕಪ್ಪೆಗಳೆಲ್ಲ ನೋಡ್ಬೋದು ಇಲ್ಲಿ. ನೋಡ್ರಿ ವ್ಯೂ ಹೆಂಗೈತಿದು ಈ ಮರದ ಈ ರೀತಿಲಿ ಬಂದಿರೋವಂಥದ್ದು. ಸೊ ಈ ಸುತ್ತಮುತ್ತ ಯಾವುದೇ ಮರಗಳು ಕಾಣಿಸಲ್ಲ, ಈ ಮರ ಬಿಟ್ಟು ನಿಮಗೆ. ಆರತಿ ಮಾಡ್ತೀವಲ್ಲ, ಸಿಗಿಸ್ಕೊಂಡು ತಾಳೆತ್ತೀವಿ ನೋಡಿ ಈ ಹೂವನ ದೇವ್ರಿಗೆ ಇದು ಮುಡಿಸ್ತೀರಾ? ಈ ಹೂವದ ಹೆಸರೇನು? ಹೂವಿನ ಹೆಸರು ಅದೇ, ಇದ್ರ ಮರದ ಹೆಸರೇ ಹೂವನೇ ಇದೆಯಾ. ಈ ಮರದ ಹೆಸರು ಇದು ದೊಡ್ಡ ಇದು ಔಷಧಿ ಅಂತ ಅಂದ್ರೆ ಯಾರನ್ನ ಇದು ಕುಡಿದ್ರೆ ಇದು ಇದು ಮರದ್ದು ಹಾಲು ಇದು ಬರುತ್ತಲ್ಲ, ಅದು ಕುಡಿದ್ರೆ ಸತ್ತೋಗ್ಬಿಡ್ತಾರಾ?
ಹಂಗಾರೆ ಕಣ್ಣಿಗೆ ಬಿದ್ರೂ ಕಣ್ಣೇ ಹೋಗ್ಬಿಡುತ್ತೆ ಹಂಗಾರೆ ಇದು. ಹೋಗ್ಬಿಡ್ತವೆ. ಹಾಂ ಇದು ಭಾರಿ ಸುತ್ತೈತಿ ಇದು. ಹಾಂ 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 ಈ ಥರ ಇದು ಭಾರಿ ಇಲ್ಲೇ ಇರೋದು ಇದು. ಹಳೆ ಮರ ಇದು. ಹಾಂ ಹಳೆ ಮರದಿಂದ ಇದು ಹಿಂಗಾಗಿರೋದು. ಇಲ್ಲ ಬರ್ತವೆ ನೋಡಿ. ಇಲ್ಲಿ ನಮಗೆ ಇನ್ನೊಬ್ಬ ಫ್ರೆಂಡ್ ಸಿಕ್ಕಿದ್ದಾನೆ. ಏನ ನಿನ್ನ ಹೆಸರು? ಹಾಂ ನೋಡಿ, ಈ ಜಾಗಕ್ಕೆ ಇವನೇ ಕಿಂಗು. ಕರಿಯ ಅದ ಹೆಸರು ಕರಿಯ ಅಂತೆ. ಅವನ ಜೊತೆ ಇನ್ನೊಬ್ಳು ಇಲ್ಲೊಬ್ಬ ಇದ್ರೆ ಬಿಳಿಯ ಅವಳು, ಅವನು ಕರಿಯ ಅಂತೆ. ಅವಳು ಹೆಣ್ಣು, ಅವನ ಗಂಡು. ಇವರಿಬ್ಬರೇ ಇಲ್ಲಿ ಈ ಜಾಗಕ್ಕೆ ನೀವು ಬಂದರೆ ಯಾರ ಥರ ಪರ್ಮಿಷನ್ ತೊಗೋಬೇಕು ಅಂದರೆ ನೋಡಿ, ಇವರಿಬ್ಬರು ಪರ್ಮಿಷನ್ ನೀವು ತಗೊಳ್ಳೇಬೇಕು. ಸೊ ಇವರಿಬ್ಬರು ಯಾವಾಗಲೂ ಇಲ್ಲಿ ಇರದೇ ಇರ್ತಾರೆ. ಸೊ ಪ್ರತಿಯೊಂದು ವಿಸಿಟರ್ನ ಕಾಯೋದು ಇವರೇನೆ. ಸೊ ಇವರೇ ನೋಡಿ, ನಮ್ಮ ಎಲ್ಲ ವಿಸಿಟರ್ಸ್ಗಳನ್ನೂ ನೋಡ್ಕೊಳ್ಳೋದು, ಕಾಯೋದು ಪ್ರತಿಯೊಬ್ಬರೂ ಇವರೇನೆ. ಇವ್ರಿಗೆ ಬಂದಾಗ ಒಂದೆರಡು ಬಿಸ್ಕೆಟು ಇಲ್ಲಾಂದ್ರೆ ಏನಾದರೂ ಬನ್ನು ಏನಾರು ಒಂದು ತಂದ್ಬಿಟ್ಟು ಹಾಕಿ ನೋಡಿ. ಅವರು ನಿಮ್ಗೆ ನೀವು ಹೋಗೋ ತನಕ, ನೀವು ಬಂದು ಹೋಗೋ ತನಕ ಪ್ರೊಟೆಕ್ಷನ್ ಕೊಡ್ತಾರೆ. ಸೊ ಇಲ್ಲಿ ಪ್ರೊಟೆಕ್ಷನ್ ಕೂಡ ಇರುತ್ತೆ. ಹಾಗೆಯೇ ನೀವು ನೋಡಿ ಎಂಜಾಯ್ಮೆಂಟ್ ಕೂಡ ಮಾಡ್ಬೋದು, ಚಿಲ್ ಮಾಡ್ಬೋದು, ಫೋಟೋ ಶೂಟ್ ಮಾಡ್ಬೋದು, ವೀಡಿಯೋ ಶೂಟ್ ಮಾಡ್ಬೋದು. ಮತ್ತು ಒಳ್ಳೊಳ್ಳೆ ದೇವಸ್ಥಾನ ಇದೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ದೇವಸ್ಥಾನಕ್ಕೆ ದೇವ್ರ ಕೈ ಮುಗಿಬೋದು. ಇಷ್ಟೆಲ್ಲ ಇರೋವಂಥ ಈ ಒಂದು ಜಾಗದಲ್ಲಿ ಇವತ್ತು ಜನ ಯಾರೂ ಇಲ್ಲ ಗುರು. ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡು ಫ್ಯಾಮಿಲಿ ಎಲ್ಲರೂ ಶೇರ್ ಮಾಡಿ. ಅವ್ರಿಗೆ ಹೇಳಿ, ಫೋನ್ ಮಾಡಿಬಿಟ್ಟು, ಈ ಮಗ ಒಳ್ಳೆ ಪ್ಲೇಸ್ ಐತೆ ಕಣೋ, ನೆಕ್ಸ್ಟ್ ವೀಕು ಫ್ರೀ ಮಾಡ್ಕೊಂಬಿಡು, ರಪ್ಪ ಅಂತ ಹೋಗ್ಬಿಡೋಣ ಅಂತ. ನೀವು ಬೇಗ ಬೆಳಗ್ಗೆನೇ ಬಂದರೆ ನೀವು ಇಲ್ಲಿ ಸನ್ರೈಸ್ ಕೂಡ ನೋಡ್ಬೋದು. ನೀವು ಇಲ್ಲಿ ಒಳ್ಳೆ ಸನ್ರೈಸ್ ನೋಡಿ, ನಿಮಗೆ ಒಳ್ಳೆ ಒಂದು 10 ಗಂಟೆ 11 ಗಂಟೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆಮೇಲೆ ನೀವು ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು. ಇಲ್ಲಿ ನಿಮ್ಮ ರಂಗಸ್ವಾಮಿ ಬೆಟ್ಟ ಅಂತ ಹೇಳೋದಲ್ಲ, ಅಲ್ಲಿ ಹೋಗಿ, ಅದು ಒಳ್ಳೆ ಪ್ಲೇಸು. ಅದು ನೀವು ಯಾವ ಟೈಮ್ಗಾರು ಹೋಗ್ಬೋದು ಅವರು. ಒಟ್ನಲ್ಲಿ ಸಂಜೆ 6 ಗಂಟೆ ಒಳಗಡೆ ಹೋಗಿ, ನಾನು ನಿಮಗೆ ರಂಗಸ್ವಾಮಿ ಬೆಟ್ಟ ಇದೆಯಲ್ಲ, ನಮಗೆ ವೀಡಿಯೋ ಹಾಕಿದ್ದೀನಿ ನೋಡಿ, ಆ ಕಾಲ್ದಾರಿಲಿ ಹೋಗುವಂಥ ರೋಡು, ಅಲ್ಲಿ ಹೋಗಿ ನಿಮಗೆ ಒಳ್ಳೆ ಅದು ಒಂದು ಹೆವಿ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಬೆಳಿಗ್ಗೆ ಬರ್ತಿದ್ದಂಗೆ ಈ ಪ್ಲೇಸಿಗೆ ಬಂದು ನೆಕ್ಸ್ಟು ಅಲ್ಲಿ ರಂಗಸ್ವಾಮಿ ಬೆಟ್ಟಕ್ಕೆ ಇದೆ, ರಂಗಸ್ವಾಮಿ ಬೆಟ್ಟಕ್ಕೆ ಹೋಗಿ ಆಮೇಲೆ ನಿಮ್ಗೆ ಏನಾದರೂ ಫ್ರೀ ಏನಾದರೂ ಟೈಮ್ ಸಿಕ್ಕಿದ್ರೆ ಅಲ್ಲಿ ಯಾವ್ದಿನ ಚಿಂಚಿಂಗಿರಿ ಬೆಟ್ಟ ಇದೆ, ಅಲ್ಲೂ ಹೋಗಿ, ಅಲ್ಲೂ ಚೆನ್ನಾಗಿದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ಬೋದು. ಒಂದು ದಿನದಲ್ಲಿ ನೋಡೋರು ಎಲ್ಲ ಪ್ಲೇಸ್ಗಳನ್ನೂ ನೀವು ಕವರ್ ಮಾಡ್ತಾ ಹೋಗ್ಬೋದು. ಒಳ್ಳೆ ನಿಮಗೆ ಚಿಂದಿ ಅನಿಸೋದೆ ಮಾತ್ರ. ಸೊ ನಾವು ಬಂದಿದ್ದೋ ರೋಡು ಅದೇನೆ, ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಆ ರೋಡಿಂದ ನಾವು ಹಿಂಗೆ ಬಂದು ಹಿಂಗೆಲ್ಲ ಸುತ್ತ ಹಾಕ್ಕೊಂಡು ಆ ಕಡೆಯಿಂದ ಸುತ್ತ ಹಾಕ್ಕೊಂಡು ಬಂದರೆ, ಸೊ ನೋಡಿ ಈ ಡೆಸ್ಟಿನೇಷನ್ನೇ ನಾವು ಇಲ್ಲಿ ಬರ್ತೀವಿ. ಸೊ ಕುಡಿಯೋದು ಗಿಡಿಯೋದು ನೀರು ಎಲ್ಲ ಇಲ್ಲೇ ನಾವು ಸಾನಿ ಒಳಗೆ. ದೇವ್ರ ಮೈ ತೊಳಿಬೇಕು ಅಂದ್ರೆ ಇದೇ ನೀರೇ ತೊಗೊಂಡೋಗಿ ಅಲ್ಲಿ ಮೈ ತೊಳಿತಾರೆ. ಇನ್ನು ಅಭಿಷೇಕ ಮಾಡಬೇಕು ಅಂದರೆ ಇದೇ ನೀರೇ. ಆ ಥರ ಇಲ್ಲಿ ನಮಗೇನಿಲ್ಲ, ನಾವು ಒಬ್ಬೊಬ್ಬರೇ ಬರ್ತೀವಿ, ನಮಗೇನಿಲ್ಲ ಏನಿಲ್ಲ. ಮಾತ್ರ ಇಲ್ಲಿ ಮೀನುಗಳು ಅವೆ, ಅವು ದಪ್ಪ ಆಗಲ್ಲ, ಸಣ್ಣದೇ ಮೀನು. ಸಣ್ಣವಾದ್ರೂ ಯಾರನ್ನ ಭಕ್ತಾದ್ರು ಬಂದರೆ ಅದರೊಳಗೆ ಒಂದು ಸ್ವಲ್ಪ ಅನ್ನ ಹಾಕಿ ಇದು ಮಾಡ್ತಾರೆ. ಕರಡಿ ಚಿರತೆ ಏನಿಲ್ವಾ ಇಲ್ಲಿ? ಕರಡಿ ಚಿರತೆ ಇದಕ್ಕೆ ಏನು ಬರೋಲ್ಲ. ಸಾಯಂಕಾಲ ಆಯಿತು ಅಂದರೆ ನಾವು ಬರ್ತವೇನೋ, ನಮಗೇನಿಲ್ಲ. ಒಟ್ಟಲ್ಲಿ ಆಡುಪಾಡು ಹಿಡಿತವೆ ಬಂದರೆ. ಎಷ್ಟೊಂದು ಬಿಟ್ಟರೆ ತಿರುಗಿ ಇನ್ನೇನು ನಮಗೇನು ಇಲ್ಲ, ಭಯ ಇಲ್ಲ. ನೀವು ಯಾವತ್ತೂ ನೋಡಿಲ್ಲ? ನಾವು ಇಟ್ಕೊಂಡು ಹೋಗಿದ್ದೆ, ನೋಡಿದ್ವಿ ನಾವು. ಖುದ್ದಾಮ್ ನೋಡಿದ್ವಿ, ಇಟ್ಕೊಂಡೇ ಹೋಯ್ತದೆ. ಇಲ್ಲೇ ಬಂದು ಹಿಂದೆ ಕೆಳಕ್ಕೆ ಬರ್ತವೆ. ಇಲ್ಲೇ ಶೀಟ್ ಹಾಕೋದು. ಸೊ ನೋಡಿ ಫ್ರೆಂಡ್ಸ್, ಇದು ಬರೀ ಸೋಮವಾರ ಮಾತ್ರ ಓಪನ್ ಇರುತ್ತಂತೆ ಈ ದೇವಸ್ಥಾನ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ಓಪನ್ ಇಲ್ಲ ಇದು. ನೋಡಿ ಇದೇ ದೇವಸ್ಥಾನ ಇದು ಹಳೆಯ ಕಾಲದ ದೇವಸ್ಥಾನ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ ಒಳಗಡೆ ಎಲ್ಲ ಎಷ್ಟು ಕ್ಲೀನಾಗೈತೆ ಗುರು, ಒಂದು ಚೂರು ಗಲೀಜು ಬಿದ್ದಿಲ್ಲ ಒಳಗಡೆ. ದೇವಸ್ಥಾನದೊಳಗಡೆ ಸೋಮವಾರ ಮಾತ್ರ ಓಪನ್ ಇರುತ್ತಂತೆ. ಸೊ ಯಾರಾದರೂ ಸೋಮವಾರ ಟೈಮಲ್ಲಿ ಇಲ್ಲಿಗೆ ವಿಸಿಟ್ ಮಾಡ್ತೀನಿ ಅಂತಂದರೆ ಬಂದು ವಿಸಿಟ್ ಮಾಡ್ಬೋದು, ದೇವ್ರ ದರ್ಶನ ತೊಗೋಬೋದು. ಫುಲ್ಲು ಇವೆಲ್ಲ ಕಲ್ಲುಗಳನ್ನ ಕರೆಕ್ಟಾಗಿ ಕ್ಲೀನಾಗಿ ಕಟ್ಕೊಂಡು ದೇವಸ್ಥಾನ ಹೈಟ್ ಮಾಡ್ಕೊಂಡಿದ್ದಾರೆ. ಸೊ ನಾವು ಅಲ್ಲಿ ನೀವು ನಿಮ್ಗೆ ಏನಾರ ಕನ್ಫ್ಯೂಸ್ ಆದರೆ ಆ ರೋಡಿಂದ ನಿಮಗೆ ದೇವಸ್ಥಾನ ಕಾಣುತ್ತೆ ಗುರು. ಸೊ ನಿಮಗೆ ಯಾವುದೇ ರೀತಿಲಿ ಕನ್ಫ್ಯೂಸ್ ಆಗೋದೇ ಇಲ್ಲ. ಯಾಕೆ ಅಂದರೆ ನೀವು ಆ ರೋಡಲ್ಲಿ ಇದೆಯಲ್ಲ, ನಿಮಗೆ ರೋಡ್ ಹೇಳಿದ್ನಲ್ಲ, ಆ ರೋಡಲ್ಲಿ ನಿಂತ್ಕೊಂಡು ನೋಡಿದ್ರೇ ಈ ದೇವಸ್ಥಾನ ಕಾಣುತ್ತೆ ನಿಮಗೆ. ಸೊ ಅಲ್ಲಿಂದ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ, ದೇವಸ್ಥಾನ ಆರಾಮಾಗಿ ಬರ್ಬೋದು. ಸೊ ಇಲ್ಲಿಂದ ಹತ್ಕೊಂಡು ಕೂಡ ಬರ್ಬೋದು. ಇಲ್ಲಿ ಇನ್ನೂ ನನಗೆ ಅಡ್ವೆಂಚರ್ ಬೇಕು, ಇನ್ನೂ ಏನೋ ಬೇಕು ಫೀಲ್ ಬೇಕು ಅನ್ನೋರಿಗೆ ನೋಡಿ, ಇಲ್ಲಿಂದ ನೀವು ಹತ್ಕೊಂಡು ಹಿಂಗೆ ಬರ್ಬೋದು. ಸೊ ಇದು ಒಂಥರ ಚೆನ್ನಾಗಿರುತ್ತೆ. ಅಲ್ಲಿಂದನೂ ಹತ್ಕೊಂಡ್ಬರ್ಬೋದು, ಇಲ್ಲಿಂದನೂ ಹತ್ಕೊಂಡ್ಬರ್ಬೋದು. ಈ ಜಾಗದ ನಿಮಗೆ ಲೊಕೇಶನ್ ಕೂಡ ನಾನು ನನ್ನ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಂಗೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಶ್ರೀ ಶಂಕರೇಶ್ವರ ಬೆಟ್ಟದ ಗುಡಿ ಅಂತ ನೀವು ಗೂಗಲ್ ಮ್ಯಾಪಲ್ಲಿ ಟೈಪ್ ಮಾಡಿದ್ರೆ ಸೊ ನಿಮ್ಗೆ ಲೊಕೇಶನ್ ಕೂಡ ತೋರಿಸುತ್ತೆ.
ಹ್ಮ್.